ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ಲೆಂಡರನ್ನು ಹೈಟ್ ಮಾಡಿ ಆದಮೇಲೆ ಅದರಲ್ಲಿ ಕೇಬಲ್ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನಾವು ಯಾವ ಕೇಬಲನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಫ್ರೆಂಡ್ಸ್, ನಾವಿಲ್ಲಿ ಇದಕ್ಕೆ ಸ್ಕೂಟಿ ಅಂದರೆ ಟಿ ವಿ ಎಸ್ನ ವೀಗೋ ಅನ್ನೋ ಒಂದು ಗಾಡಿಯಲ್ಲಿ ಬಂದಿರುವಂಥ ಸ್ಕೂಟಿಯ ಕೇಬಲನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದೇನು ಡೈರೆಕ್ಟ್ ಸೂಟಲ್ಲ, ಸಣ್ಣ ಆಲ್ಟ್ರೇಷನ್ ಇದನ್ನು ಮಾಡಬೇಕಾಗ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಇದು ವೀಗೋದ ಕೇಬಲ್, ಇದು ಇನ್ನೊಂದು ಕಾಣುವಂಥದ್ದು ಸ್ಪ್ಲೆಂಡರ್ನ ಕೇಬಲ್. ಸೊ ಏನು ಡಿಫರೆನ್ಸ್ ಇದೆ ಅಂತೇಳಿ ನೀವು ನೋಡ್ತಾ ಹೋಗ್ಬೋದು. ಹಾಗೆಯೇ ಲೆಂತ್ ಬಗ್ಗೆ ನೋಡಬೇಕಿದ್ರೆ ವೀಗೋದ ಕೇಬಲ್ ಸ್ಪ್ಲೆಂಡರ್ ಕೇಬಲ್ಗಿಂತ ಅರೌಂಡ್ 10 ಇಂಚು ಉದ್ದ ಹೆಚ್ಚಿದೆ. ಅದರಿಂದ ನಾವು ಸ್ಪ್ಲೆಂಡರನ್ನು ಹೈಟ್ ಮಾಡುವಾಗ ಈ ಕೇಬಲನ್ನು ನಾವು ಅದಕ್ಕೆ ಯೂಸ್ ಮಾಡ್ಬೋದು. ಆಗ ಕೇಬಲ್ ಲೆಂತ್ ಶಾರ್ಟ್ ಬರಲ್ಲ. ಅಲ್ಲಿ ನಮಗೆ ನಾರ್ಮಲಾಗಿ ನಾನು ಕೊನೆಗೆ ನಿಮಗೆ ತೋರಿಸ್ತೇನೆ ಅದನ್ನು. ಫ್ರೆಂಡ್ಸ್, ನಾವಿಲ್ಲಿ ಇವಾಗ ಸ್ಟಾರ್ಟ್ ಮಾಡುವ ನಮ್ಮ ಕೆಲಸಕ್ಕೆ. ಅದನ್ನು ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂತ ನೀವು ಜಸ್ಟ್ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಕೊನೆಗೆ ಏನು ಆಲ್ಟ್ರೇಷನ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ನಾವಿಲ್ಲಿ ಮಾಡಬೇಕಾದ ಕೆಲಸ ಏನಪ್ಪ ಅಂತ ಹೇಳಿದರೆ, ಸ್ಪ್ಲೆಂಡರಿನ ಕೇಬಲ್ ಇದೆಯಲ್ಲ, ಸೊ ಅದೇ ರೀತಿ ಆ ವೀಗೋದ ಕೇಬಲನ್ನು ಕೂಡ ನಾವು ಶೇಪ್ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ಸೆಟ್ ಆಗಲ್ಲ, ಅದು ಡೈರೆಕ್ಟ್ ಫಿಟ್ ಆಗಲ್ಲ. ಅದಕ್ಕೋಸ್ಕರ ಅದೇ ರೀತಿ ಶೇಪ್ ಮಾಡ್ಕೋಬೇಕು. ಇಲ್ಲಿ ನಾವು ಅದರ ಲೆಂತನ್ನು ಸ್ವಲ್ಪ ಕಟ್ ಮಾಡಬೇಕಾಗ್ತದೆ, ಇನ್ನೊಂದು ಅದರ ದಪ್ಪ. ಅದು ವೀಗೋದ ಕೇಬಲ್ ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಡೈರೆಕ್ಟ್ ಅದು ಸೆಟ್ ಆಗಲ್ಲ. ಸೊ ಅದನ್ನು ಸ್ವಲ್ಪ ನಾವು ಟ್ರಿಮ್ ಮಾಡಬೇಕಾಗ್ತದೆ. ನಿಮ್ಮಲ್ಲಿ ಮೆಷಿನ್ ಇದ್ದರೆ ಖಂಡಿತ ಮೆಷಿನನ್ನು ಯೂಸ್ ಮಾಡ್ಬೋದು, ಬಟ್ ತುಂಬ ಕೇರ್ಫುಲ್ ಆಗಿರಬೇಕು. ಮೆಷಿನಲ್ಲಿ ಸ್ವಲ್ಪ ಹೆಚ್ಚು ಹೋಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಈ ರೀತಿ ನೀವು ಫೈಲನ್ನು ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ನಮಗೆ ಬೇಕಾದ ಹಾಗೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡಲಿಕ್ಕೆ ಆಗ್ತದೆ. ನಮ್ಮ ಕಟ್ಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಅದನ್ನು ಸ್ವಲ್ಪ ಸಪುರ ಮಾಡುವ, ದಪ್ಪ ಇದ್ದ ಕೇಬಲ್ನ ಹೆಡ್ಡನ್ನು ನಾವು ಸ್ವಲ್ಪ ಸಪುರ ಮಾಡಬೇಕಾಗ್ತದೆ, ಇಲ್ಲಾಂದರೆ ಅದಕ್ಕೆ ಒಳಗಡೆ ಇನ್ಸರ್ಟ್ ಆಗಲ್ಲ. ಸೊ ಈ ಕೇಬಲ್ ನಾವು ರೆಡಿ ಮಾಡ್ತಾ ಇರುವಂಥದ್ದು ಓಲ್ಡ್ ಮಾಡೆಲ್ ಸ್ಪ್ಲೆಂಡರಿಗೆ. ಅದು ನ್ಯೂ ಮಾಡೆಲ್ ಸ್ಪ್ಲೆಂಡರಿಗೆ ಬೇರೆ ರೀತಿಯ ಕೇಬಲ್ ಬರ್ತದೆ. ಇನ್ನು ನೋಡ್ಬೋದು, ಇಲ್ಲಿ ಎರಡು ಕೂಡ ಇಲ್ಲಿ ನಾವು ಸೇಮ್ ಮಾಡಿದ್ದೇವೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾವಲ್ಲಿ ಜಸ್ಟ್ ನಮಗೆ ಫ್ರಂಟಲ್ಲಿ ಮಾತ್ರ ಫೇಸ್ ಆ ರೀತಿ ಆದರೆ ಸಾಕು. ಸೀಟಿಂಗ್ ಆಗೋಕ್ಕೆ ಅದೇ ನಮಗೆ ಇಂಪಾರ್ಟೆಂಟು. ಈಚೆ ಸ್ವಲ್ಪ ಉದ್ದ ಇದ್ರೇ ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ ಫ್ರೆಂಡ್ಸ್, ಇದರ ಇನ್ನರ್ಗಳು, ಇದರಲ್ಲಿ ರೈಟ್ ಸೈಡ್ ಇರುವಂಥದ್ದು ಸ್ಪ್ಲೆಂಡರ್, ಇದು ಲೆಫ್ಟ್ ಸೈಡ್ ಸ್ಕೂಟಿದು. ಅದನ್ನು ನಾವು ಸೆಟ್ ಮಾಡುವಾಗ ನೋಡಿ, ಇಷ್ಟು ಡಿಫರೆನ್ಸ್, ಇಷ್ಟು ಗ್ಯಾಪ್ ಬರ್ತದೆ. ಸೊ ಆ ರೀತಿ ಗ್ಯಾಪ್ ಬಂದರೆ ನಮಗೆ ಸೆಟ್ ಆಗಲ್ಲ. ನಾವು ಅದನ್ನು ಕಟ್ ಮಾಡಿ ಈ ರೀತಿ ನಾವು ಸೆಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಿರುವಂಥ ಫೋಟೋ ಆಗಿರ್ತದೆ. ಆ ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡೋಣ. ನೀವು ಅದಕ್ಕೆ ಸೆಟ್ ಮಾಡುವಾಗ ನಿಮಗೆ ಅರ್ಥ ಆಗ್ತದೆ, ಏನೆಲ್ಲ ಮಾಡಿಫೈ ಮಾಡಬೇಕು ಅಂತ. ಅಂದರೆ ಅದು ಸೆಟ್ ಆಗೋ ರೀತಿ ಮಾಡಬೇಕಾಗ್ತದೆ ನಿಮಗೆ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಗ್ಯಾಪನ್ನು ದೊಡ್ಡದು ಮಾಡ್ತಾ ಇದ್ದೀನಿ. ಅದಕ್ಕೆ ವೀಗೋದಕ್ಕೆ ಅದು ಕರೆಕ್ಟಾಗಿ ಸೀಟ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಗ್ಯಾಪನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಕಟ್ ಮಾಡಿಕೊಂಡು ಕರೆಕ್ಟ್ ನಮಗೆ ಅದು ಸೆಟ್ ಆಗೋ ರೀತಿ ನಾವು ಅದನ್ನು ಮಾಡಬೇಕಷ್ಟೇ. ಇಲ್ಲಿ ನಾವು ಇದು ವೀಗೋದ ಇನ್ನರನ್ನು ನಾವಿಲ್ಲಿ ಮಾಡಿಫೈ ಮಾಡ್ತಾ ಇದ್ದೀವಿ. ಸ್ಪ್ಲೆಂಡರ್ ಇದನ್ನು ಯಾವುದನ್ನು ಮುಟ್ಲಿಕ್ಕಿಲ್ಲ. ಇದು ವೀಗೋದು ನಾವು ಅದಕ್ಕೆ ಸೆಟ್ ಮಾಡೋದು. ಆದ್ದರಿಂದ ವೀಗೋದ ಕೇಬಲನ್ನು ನಾವು ಸ್ಪ್ಲೆಂಡರ್ಗೆ ಸೆಟ್ ಆಗೋ ರೀತಿ ಮಾಡಬೇಕಾಗ್ತದೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮಗೆ ಅದು ಮತ್ತೆ ಅಷ್ಟು ಮಾಡಿದ್ದು ವ್ಯರ್ಥ ಆಗ್ತದೆ. ಇಡೀ ಕೇಬಲೇ ವ್ಯರ್ಥ ಆಗ್ತದೆ, ನಮಗೆ ಇನ್ನರ್ ಸಪ್ರೇಟಾಗಿ ಸಿಗಲ್ಲ, ಫುಲ್ ಸೆಟ್ಟೇ ಸಿಗುವಂಥದ್ದು. ಮತ್ತು ನ್ಯೂ ಮಾಡೆಲ್ ಸ್ಪ್ಲೆಂಡರಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಪ್ರೆಸ್ಸಿಂಗ್ ಟೈಪ್ ಬರ್ತದೆ. ಇದರಲ್ಲಿ ಸ್ಕ್ರೂ ಟೈಪ್ ಬರುವಂಥದ್ದು. ಇನ್ನು ನ್ಯೂ ಮಾಡೆಲಲ್ಲಿ ನಮಗೆ ಪ್ರೆಸ್ಸಿಂಗ್ ಟೈಪ್ ಬರ್ತದೆ. ಸೊ ಪ್ರೆಸ್ಸಿಂಗ್ಗೆ ನಮಗೆ ಗ್ಲಾಮರ್ FI ಗಾಡಿಯ ಕೇಬಲನ್ನು ಯೂಸ್ ಮಾಡ್ಬೋದು. ಅದು ಸ್ಪ್ಲೆಂಡರ್ಗಿಂತ ಲೆಂತ್ ಇದೆ, ಸೊ ಅದು ಸ್ಪ್ಲೆಂಡರ್ಗೆ ಸೆಟ್ ಆಗ್ತದೆ. ಇದು ನಾವು ಓಲ್ಡ್ ಮಾಡೆಲ್ ಗಾಡಿಗೆ ಇದನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ವೀಗೋದೇ ಸೆಟ್ ಮಾಡಬೇಕಷ್ಟೇ. ಬೇರೆ ಇದಕ್ಕೆ ಹೋಲುವಂಥ ಬೇರೆ ಯಾವುದೇ ಗಾಡಿಯ ಕೇಬಲ್ಗಳು ನನಗೆ ಸಿಗಲಿಲ್ಲ. ಎಲ್ಲ ಹುಡುಕಿ ಆದಮೇಲೆ ವೀಗೋದು ಕೇಬಲ್ ಸಿಕ್ಕಿತ್ತು. ಸೊ ಅದನ್ನು ಇಲ್ಲಿ ರೆಡಿ ಮಾಡಿದ್ದೇನೆ. ಓಕೆ ಫ್ರೆಂಡ್ಸ್, ನಮಗೆ ಗೊತ್ತಲ್ಲ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ, ಯಾಕಂತೇಳಿದರೆ ತುಂಬ ಯೂಸ್ಫುಲ್ ಕಂಟೆಂಟ್ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೇನೆ. ಕೆಲಸದ ಮಧ್ಯ ಇದನ್ನು ವಿಡಿಯೋ ಮಾಡ್ತಾ ವ್ಯೂವರ್ಸಿಗೋಸ್ಕರ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೇನೆ. ಅದಕ್ಕೊಂದು ದಯವಿಟ್ಟು ಲೈಕ್ ಮಾಡಿ.
ಅದಕ್ಕೆ ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಇದನ್ನು ಫೈಲ್ ಮಾಡಿ ಟೋಟಲ್ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಡೈರೆಕ್ಟ್ ಸೆಟ್ ಆಗೋ ರೀತಿ ಮಾಡಬೇಕಷ್ಟೇ. ನೋಡಿ ವರ್ಕೆಲ್ಲ ಆದಮೇಲೆ ಈ ರೀತಿ ಸೆಟ್ ಆಗ್ತದೆ. ಸೊ ಇದನ್ನು ಇನ್ನು ಫಿಟ್ ಮಾಡಿದರೆ ಡೈರೆಕ್ಟಾಗಿ ಸೂಟ್ ಆಗ್ತದೆ, ಸ್ಪೀಡೋಮೀಟರ್ ವರ್ಕ್ ಆಗ್ತದೆ. ಹಾಗೆಯೇ ಬರೀ ಸ್ಪೀಡೋಮೀಟರ್ ಕೇಬಲ್ ಚೇಂಜ್ ಮಾಡಿದರೆ ನಮಗೆ ಸಾಕಾಗಲ್ಲ, ಜೊತೆಗೆ ಬ್ರೇಕ್ ಕೇಬಲನ್ನು ಚೇಂಜ್ ಮಾಡಬೇಕಾಗ್ತದೆ. ಸೊ ಬ್ರೇಕ್ ಕೇಬಲಲ್ಲಿ ನಾವು ಓಲ್ಡ್ ಆ್ಯಕ್ಟಿವದ್ದು ಬ್ರೇಕ್ ಕೇಬಲನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಡೈರೆಕ್ಟ್ ಸೂಟ್ ಅಲ್ಲ, ಇದನ್ನು ಕೂಡ ಸಣ್ಣ ಮಾಡಿಫೈ ಮಾಡಬೇಕಾಗ್ತದೆ. ಸೊ ಏನು ಮಾಡಿಫೈ ಮಾಡೋದು ಅಂತ ಹೇಳಿ ಮುಂದಕ್ಕೆ ನೋಡ್ತಾ ಹೋಗೋಣ. ಇದರಲ್ಲಿ ಆ್ಯಕ್ಟಿವ್ ಬ್ರೇಕ್ ಕೇಬಲ್ ಯೂಸ್ ಮಾಡೋದ್ರಿಂದ ನಮಗೆ ಅದು ಸ್ಪ್ಲೆಂಡರ್ನ ಬ್ರೇಕ್ ಕೇಬಲ್ಗಿಂತ ಉದ್ದ ಬರ್ತದೆ. ನೋಡಿ ಎಷ್ಟು ಉದ್ದ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಗಮನಿಸ್ತಾ ಇರ್ಬೋದು ಮೀಟ್ರ್ ಕೇಬಲ್ ಎಷ್ಟು ಉದ್ದಕ್ಕೆ ಸೆಟ್ ಮಾಡಿದ್ದೇನೆ ಅಂತೇಳಿ. ನೋಡಿ ಇಲ್ಲಿ ಬ್ರೇಕ್ ಕೇಬಲ್ ಸೆಟ್ ಮಾಡುವಾಗ ಪ್ರಾಬ್ಲಮ್ ಬರೋದು ಇಲ್ಲಿ ಅದರ ಯೋಕ್ ಇದೆಲ್ಲ, ಬ್ರೇಕ್ ಯೋಕ್ ಇದೆಲ್ಲ. ಸೊ ಅದಕ್ಕೆ ಅದು ಸೆಟ್ ಆಗಲ್ಲ, ಸ್ವಲ್ಪ ದಪ್ಪ ಇರುತ್ತೆ ಆ್ಯಕ್ಟಿವ್ ಅದು. ಸ್ಪ್ಲೆಂಡರ್ ಇದು ಸ್ವಲ್ಪ ಸಪುರ ಇರುತ್ತೆ, ಸೊ ಅದಕ್ಕೆ ಸೆಟ್ ಆಗಲ್ಲ. ನಾವು ಅದನ್ನು ದಪ್ಪ ಇದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಸಪುರ ಮಾಡಬೇಕು ಅಷ್ಟೇ ಇಲ್ಲಿ ಕೆಲಸ. ಇದೇನು ದೊಡ್ಡ ಕೆಲಸ ಏನಲ್ಲ. ಕರೆಕ್ಟಾಗಿ ಈ ರೀತಿ ವೈಸಲ್ಲಿ ಇಟ್ಕೊಂಡು ಅದಕ್ಕೆ ಏನು ಡ್ಯಾಮೇಜ್ ಆಗದಾಗೆ ಒಂದು ರಬ್ಬರಿನ ಟ್ಯೂಬಿನ ಪೀಸನ್ನು ಕೊಟ್ಟು ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ಗ್ರೈಂಡ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಫಿಟ್ ಮಾಡುವಂಥದ್ದು. ವರ್ಕಿಂಗ್ ಎಲ್ಲ ಪರ್ಫೆಕ್ಟ್ ಇದೆ, ಮಾಮೂಲಿ ಎಲ್ಲ ಬ್ರೇಕ್ ಕೇಬಲ್ ಸೇಮ್ ವರ್ಕಿಂಗ್ ಇರ್ತದೆ, ಕರೆಕ್ಟಾಗಿ ವರ್ಕ್ ಆಗುತ್ತೆ ಇದು. ಮತ್ತು ಇದರಲ್ಲಿ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ ಕೇಬಲ್ ಲೆಂತ್ ಬರುತ್ತೆ. ಸೊ ಎರಡು ಕೇಬಲ್ ಕೂಡ ಸೇಮು ಲೆಂತ್ ಇರೋದ್ರಿಂದ ನಮಗೆ ಮೀಟ್ರ್ ಕೇಬಲ್ ವೀಗೋದು ಹಾಕುವಾಗ ಇಲ್ಲಿ ಬ್ರೇಕ್ ಕೇಬಲ್ ಆ್ಯಕ್ಟಿವದು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ನಾನ್ ಡಿಸ್ಕ್ ಗಾಡಿಗಳಿಗೆ ಮಾತ್ರ. ಸೊ ಡಿಸ್ಕ್ ಗಾಡಿಗಳಿಗೆ ಅದಕ್ಕೆ ಎಕ್ಸ್ಟ್ರಾ ಲೆಂತ್ ಡಿಸ್ಕ್ ಹೋಸ್ ಬರುತ್ತೆ, ಸೊ ಅದನ್ನೇ ಯೂಸ್ ಮಾಡ್ಬೋದು, ಈ ಕೇಬಲ್ನ ಅವಶ್ಯಕತೆಯೇ ಇರಲ್ಲ. ಡಿಸ್ಕ್ ನಿಮ್ಮ ಗಾಡಿಗೆ ಹಾಕದೇ ಇದ್ದರೆ ಈ ರೀತಿಯ ಕೇಬಲ್ ಆಲ್ಟ್ರೇಷನ್ನ ನೀವು ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಾವು ಕೇಬಲನ್ನು ಯೂಸ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ. ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ನಿಮಗೆ ಬೋರಿಂಗ್ ಅನ್ನಿಸ್ಬೋದು, ಬಟ್ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಕಂಟೆಂಟ್. ಇದು ಯಾರು ಮಾಡಿಲ್ಲ ಅಂದ್ಕೋತೀನಿ ಇದರ ಈ ವಿಡಿಯೋವನ್ನು. ಇದು ಕಸ್ಟಮೈಸ್ ಆದ ಕಾರಣ, ಇಲ್ಲಿ ರೆಡಿ ಮಾಡ್ಕೊಳ್ಳೋದಾದ ಕಾರಣ ಇದನ್ನು ಯಾರು ಹೇಳ್ಕೊಳಕ್ಕೆ ಹೋಗಲ್ಲ, ಅಷ್ಟೊಂದು ಇಂಟ್ರೆಸ್ಟು ಇರಲ್ಲ ಮತ್ತು ಅವರಿಗೆ ಲಾಭವೂ ಇರಲ್ಲ. ನೋಡಿ ಗ್ರೈಂಡಿಂಗ್ ಪ್ರೊಸೆಸ್ ಆದಮೇಲೆ ಸೇಮ್ ಕಾಣ್ತಾ ಇದೆ. ರೈಟ್ ಸೈಡ್ ಇರುವಂಥದ್ದು ಸ್ಪ್ಲೆಂಡರ್, ಲೆಫ್ಟ್ ಸೈಡ್ ಇರುವಂಥದ್ದು ಇಲ್ಲಿ ಆ್ಯಕ್ಟಿವ್ ಕೇಬಲ್. ಸೊ ಇನ್ನು ಡೈರೆಕ್ಟ್ ಫಿಟ್ಟಿಂಗ್ ಮಾಡಿ ನೋಡುವ. ಫಿಟ್ಟಿಂಗ್ ಏನು ಸಿಂಪಲ್ ಆಗಿರುತ್ತೆ, ಬ್ರೇಕ್ ಕೇಬಲ್ ಫಿಟ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಓಲ್ಡ್ ಕೇಬಲು ಹೇಗೆ ಇತ್ತು ಅದೇ ರೀತಿ ಈ ಕೇಬಲನ್ನು ಕೂಡ ಫಿಟ್ ಮಾಡ್ಕೊಳ್ಳೋಣ. ಇದು ಗಾಡಿ 3 ಇಂಚ್ ಹೈಟ್ ಆಗಿದೆ, ಅದಕ್ಕೆ ಕೇಬಲ್ ಶಾರ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಸೆಟ್ ಆಗಿದೆ. ಇಲ್ಲಿ ಕೆಳಗಡೆ ಫಿಟ್ಟಿಂಗ್ ನೋಡೋದಿದ್ದರೆ ಎಷ್ಟು ಲೆಂತ್ ಎಕ್ಸ್ಟ್ರಾ ಬರುತ್ತೆ ಅಂತ ನೋಡಿ. ಇಲ್ಲಿ ಆಲ್ರೆಡಿ ನೀವು ಮೀಟ್ರ್ ಕೇಬಲನ್ನು ಗಮನಿಸ್ತಾ ಇದ್ದೀರಾ. 3 ಇಂಚ್ ಹೈಟ್ ಆದ ಗಾಡಿಯಲ್ಲಿ ಮೀಟ್ರ್ ಕೇಬಲ್ ಆ್ಯಕ್ಚುಲಿ ಒರಿಜಿನಲ್ ಮೀಟ್ರ್ ಕೇಬಲ್ ಅದಕ್ಕೆ ತುಂಬ ಶಾರ್ಟ್ ಆಗುತ್ತೆ, ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಇದು ನಾವು ಆಲ್ಟ್ರ್ ಮಾಡಿ ಆದಮೇಲೆ ಈ ಮೀಟ್ರ್ ಕೇಬಲ್ನ ನೀವು ಅಬ್ಸರ್ವ್ ಮಾಡಿ ಎಷ್ಟು ಉದ್ದ ಎಕ್ಸ್ಟ್ರಾ ಇದೆ ಅಂತ ಹೇಳಿ. ತುಂಬ ಉದ್ದ ಎಕ್ಸ್ಟ್ರಾ ಇದ್ರೂ ಅದು ಚೆನ್ನಾಗಿ ಅನಿಸಲ್ಲ, ಬಟ್ ಇದು ಪರ್ಫೆಕ್ಟ್ ಇದೆ ನೋಡಿ. ಇದು ನಾವು ಬ್ರೇಕ್ ಕೇಬಲ್ ಇಲ್ಲಿ ಸೆಟ್ ಮಾಡಬೇಕಿದ್ರೆ ನಾವು ಒಂದು ಸಣ್ಣ ಮಾಡಿಫೈ ಮಾಡಬೇಕು. ಅದರಲ್ಲಿ ಆ ಬ್ರೇಕಿನ ಕ್ಯಾಮ್ ಇದೆಲ್ಲ ನೋಡಿ, ಬ್ರೇಕನ್ನು ಆಪರೇಟ್ ಮಾಡುವಂಥ ಕ್ಯಾಮು, ಅದನ್ನು ನಾವು ಸ್ವಲ್ಪ ಇಲ್ಲಿ ರೊಟೇಷನ್ ಮಾಡಿ ಹಾಕಬೇಕು. ಅದು ಯಾಕಂತ ಹೇಳಿದರೆ ಆ್ಯಕ್ಟಿವ್ ಕೇಬಲ್ ಇದು, ಇಲ್ಲಿ ಥ್ರೆಡ್ಡೆಡ್ ಪೋರ್ಷನ್ ಇದೆಲ್ಲ ಅದು ಸ್ವಲ್ಪ ಲೆಂತ್ ಇರುತ್ತೆ, ಅದಕ್ಕೋಸ್ಕರ ನೋಡಿ ಅದನ್ನು ರಿಮೂವ್ ಮಾಡಿ ಸ್ವಲ್ಪ ಫ್ರಂಟಿಗೆ ರೊಟೇಷನ್ ಮಾಡಿ ಹಾಕಿದರೆ ನಮಗೆ ಬ್ರೇಕ್ ಲೈನರ್ಸು ಕಂಪ್ಲೀಟ್ ಸವೆಯೋ ತನಕ ನಮಗೆ ಯೂಸ್ ಮಾಡ್ಬೋದು. ಸೊ ಸ್ಟಾಕಲ್ಲಿ ಅದು ಹೇಗಿತ್ತಾ ಅದೇ ರೀತಿ ಇದ್ದರೆ ನಮಗೆ ಸ್ವಲ್ಪನೇ ಬ್ರೇಕ್ ಲೈನರ್ಸ್ ಯೂಸ್ ಮಾಡಲಿಕ್ಕೆ ಸಿಗುವಂಥದ್ದು, ಮತ್ತು ಅದು ಎಂಡ್ ಆದ ರೀತಿ ಫೀಲ್ ಆಗ್ತದೆ. ಇದು ಕೇಬಲ್ ಸ್ವಲ್ಪ ಲೆಂತ್ ಆದ ಕಾರಣ ಈ ರೀತಿ ನಾವು ಫ್ರಂಟಿಗೆ ಸ್ವಲ್ಪ ಅದನ್ನು ರೊಟೇಷನ್ ಮಾಡಿ ನಂತರ ಯೂಸ್ ಮಾಡ್ಬೋದು. ನೀವು ನೋಡಿ ಇದನ್ನು ವಿಡಿಯೋ ನೋಡಿ
ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗ್ತದೆ. ನಿಮಗೆ ಇದನ್ನು ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಮೆಕ್ಯಾನಿಕ್ ಮಾಡಿ ಕೊಡ್ತಾರೆ. ನೋಡಿ ಇಲ್ಲಿ ಈ ರೀತಿ ಮಾಡುವಂಥದ್ದು. ಇಲ್ಲಿಗೆ ವಿಡಿಯೋ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್, ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಮತ್ತು ಏನೋ ಸಜೆಷನ್ ಇದ್ದರೆ ಕೂಡ ಕಮೆಂಟಲ್ಲಿ ಕೇಳ್ಬೋದು. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.